ಎಲ್ಲಿ ಹೊಂಟೋದ್ಲು ಕ್ಲಾಸ್ ಶುರುವಾಗೋಯ್ತು ಇದು ನಿಗೆ ಲೇಟ್ ಆಗೋಯ್ತೆ ನಾವೇ ಹೂ ಕಮ್ಲಿ ಈಗ್ಲೇ ಲೇಟ್ ಆಯ್ತು ನಡಿ ಹೋಗಮ್ಮ ಕಮ್ಲಿ ಏನಾಯ್ತು ನಿಂಗೆ ಇದೇನವೇ ನಿನ್ ಕತ್ತ ತಾಳಿನೇ ಕಾಣ್ತಾ ಇಲ್ಲ ಏನಾಯ್ತವೇ ಗೊತ್ತಾಯ್ತಿಲ್ಲ ನಿಂಗೆ ಅಯ್ಯೋ ಶಿವನೆ ತಾಳಿ ಆಗ್ಲಿಂದ ಐತಲ್ಲ ಈಗೆಲ್ಲೋಯ್ತು ನಿನ್ನ ಏನೋ ಅನ್ಕೊಂಡಿದ್ದೆ ಅದು ಇದು ಪವರ್ ಅಂತೆಲ್ಲ ಬುರ್ಡೆ ಬಿಟ್ಟು ನನ್ನ ಹತ್ರನೇ ದುಡ್ಡು ತಗೊಂಡು ತಾಲಿ ಕದ್ದಿದ್ಯಾ ಕೊಡು ಕೊಡು ತಾಲಿನ ಸರಿಯಾದ ಟೈಮ್ಗೆ ನಾನು ನೋಡ್ದೆ ಇಲ್ಲ ಅಂದಿದ್ರೆ ಕೊಡು ತಾಲಿ ಕೊಡು ನನ್ ಶಕ್ತಿ ಏನು ಅಂತ ಗೊತ್ತಾದ್ಮೇಲೂ ನನಗೆ ಧ್ವನಿ ಎತ್ತಿ ಮಾತಾಡ್ತಾ ಇದ್ಯಾ ಇರೋ ಮಾಡ್ತೀನಿ ಹಲೋ ಅದೆಲ್ಲ ನನ್ನ ಹತ್ರ ವರ್ಕೌಟ್ ಆಗಲ್ಲ ತಾಳಿ ಕೊಡು ಅಂದೆ ಕೊಡ್ಲಿಲ್ಲ ಅಂದ್ರೆ ಈಗ್ಲೇ ಪೊಲೀಸ್ ಕಾಲ್ ಮಾಡಿ ಒಳಗ ಹಾಕ್ಸ್ಬಿಡ್ತೀನಿ ಈಗಾಗ್ಲೇ ನನ್ ಜಾತಕ ಪೊಲೀಸ್ನವ್ರ ಹತ್ರ ಐತೆ ನಾನೇನಾದ್ರೂ ಜನರಿಗೆ ಮಂಕ್ ಕುದಿ ಹಚ್ಚಿ ಕಳ್ತನ ಮಾಡ್ತಾ ಇದ್ದೀನಿ ಅಂತ ಏನಾದ್ರೂ ಗೊತ್ತಾದ್ರೆ ನನ್ ಕತೆ ಅಷ್ಟೇ ಕೊಡು ಕೊಡು ಅಂದೆ ಹಾ ಹಾಗೆ ನನ್ ಬ್ರೇಸ್ಲೆಟ್ ಕೂಡ ರೈಟ್ ಹೇಳು ಕಮ್ಲಿ ಅಳ್ಬೇಡ ಕಣವೇ ಮನೆಯವರೆಲ್ಲ ತಾಳಿ ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳುದು ನಿಂಗೆ ನಿಂಗೆ ನಂಗೆ ಯಾರೇ ಗಾಬರಿ ಆಯ್ತೈತೆ ತಾಳಿ ಎಲ್ಲಿ ಕಳ್ದೋಗಿರ್ಬೋದು ಕಮ್ಲಿ ಗಾಬರಿ ಆಗ್ಬೇಡ ಇರು ಇಲ್ಲೇ ಎಲ್ಲ ಬಿದ್ದಿರ್ತೈತೆ ಹುಡ್ಕಮ್ಮ ನೀನ್ ಬೆಳಗ್ಗೆಯಿಂದ ಎಲ್ಲೆಲ್ಲಿ ಓಡಾಡ್ದ ಅಲ್ಲೆಲ್ಲ ಒಂದ್ ಕಿತ್ತ ಹುಡುಕ್ ನೋಡಮ್ಮ ನೀನ್ ಹಿಂಗೋಗು ನಾನು ಹಂಗ್ ನೋಡ್ತೀನಿ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಎಲ್ಲಿ ಕಮ್ಲಿ ಈಗಷ್ಟೇ ನೋಡಿದೆ ಮೇಡಮ್, ಇಲ್ಲೇ ಎಲ್ಲೋ ಇರ್ಬೇಕನ್ಸುತ್ತೆ. ಸರಿ ನಾನು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ಅವಳನ್ನ ಕಲ್. ಸರಿ ಮೇಡಮ್. ರವಿ ಪೂಜಾ ಬುಟ್ಟಿ ತಗೊಂಡ್ ಬಾ. ರೀ ನಿಂಗೆ ನೀವು ಸಿಕ್ಕಿದ್ದು ಒಳ್ಳೇದಾಯ್ತು. ಅನ್ಪೂರ್ಣ ಮೇಡಮ್ ಅವರು ಬಂದಿದ್ದಾರೆ. ಕಮಲಿ ಮೇಡಮ್ ನಾನು ನೋಡ್ಬೇಕಂತೆ, ಅವ್ರನ್ನ ಹೋಗಿ ನೋಡೋದು ಕೇಳಿ. ಯಾಕೆ ಹಿಂಗಾಗೋಯ್ತು? ಮಾಂಗಲ್ಯ ಸರನೆ ಕಳ್ಕೊಂಡ್ಬಿಟ್ನಲ್ಲ.
ಈಗ ಮನೆ ಇರ್ತಾವ ಏನ್ ಹೇಳಿ? ಕಮಲಿ ಕಮಲಿ, ನಿಂಗೆ ಏನಾಯ್ತವಿ? ತಾಳಿ ಎಲ್ಲಾರ ಸಿಕ್ತಾ? ಅಯ್ಯೋ ಕಮಲಿ, ಆಯ್ಸೇ ಇರ್ಲಿ, ಕಾಲೇಜ್ಗೆ ಅನ್ಪೂರ್ಣಜಿ ಬಂದವ್ರಂತೆ. ನಿನ್ನ ನೋಡ್ಬೇಕಂತೆ ಕಾಯ್ತವ್ರಂತೆ, ಬರಕ್ ಏಳ್ ಕಳ್ಸಿದ್ರು. ಈಗ ಏನ್ ಮಾಡೋದು ನಿಂಗೆ? ತಾಳಿ ಬೇರೆ ಕಳ್ಕೊಂಡಿವ್ನಿ, ಅಜ್ಜಿಗೆ ಹೆಂಗ್ ಮಕ್ಕ ತೋರ್ಸೋದು? ಹೆಂಗ್ ಕಳ್ಕೊಂಡೆ ಅಂದ್ರೆ ಏನಂತ ಉತ್ತರ ಕೊಡ್ಲಿ? ಯೋಚನೆ ಮಾಡ್ಬೇಡ ಕಮ್ಲಿ, ನಾನೇ ಏನಾರ ಮಾಡ್ತೀನಿ. ನಿಂಗೆ ಅಜ್ಜಿ ಈ ಕಡೆನೆ ಬತ್ತವ್ರೆ, ಈಗ ಏನ್ ಮಾಡೋದವಿ? ಹೆದ್ರುಕೋಬೇಡ ಕಮ್ಲಿ, ಅಜ್ಜಿ ಇನ್ನ ನಮ್ನ ನೋಡಿಲ್ಲ. ಅಲ್ಲೋಗು, ನಾನ್ ಅಜ್ಜಿ ತಾವ್ ಮಾತಾಡ್ತೀನಿ. ಓ ನಿಂಗೆ ನೀನ್ ಸಿಕ್ಕಿದ್ ಒಳ್ಳೇದಾಯ್ತು ನೋಡು. ಅಜ್ಜಿ ಏನಿದು ಸರ್ಪ್ರೈಸ್ ವಿಸಿಟ್? ಕಾಲೇಜ್ ಕಡೆ ಬಂದು ತುಂಬಾ ದಿವಸ ಆಯ್ತಲ್ಲ, ಕಮಲಿನನ್ನು ನೋಡ್ಬೇಕು ಅನಿಸ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ಕಮಲಿ ನಿನ್ ಜೊತೆನೆ ಇದ್ಲಂತಲ್ಲ, ಎಲ್ಲಿ ಅವಳು? ಅಜ್ಜಿ ಈಟತ್ತು ಇಲ್ಲೇ ಇದ್ಲು, ಆದ್ರೆ ಪರೀಕ್ಷೆಗೆ ಓದ್ಕೋಬೇಕು, ಡಿಸ್ಟರ್ಬ್ ಮಾಡ್ಬಿಡ ಅಂತ ಹೇಳ್ಬಿಟ್ಟು ಹೊಂಟೋದ್ಲು. ಹೌದಾ, ಸರಿ ನಾನೇ ನೋಡ್ತೀನಿ. ಅಜ್ಜಿ ಅಜ್ಜಿ ಬೇಡ ಬೇಡ. ಏನಾಯ್ತು ನಿಂಗೆ? ಅದು ಅಜ್ಜಿ, ಕಮಲಿ ಬಗ್ಗೆ ನಿಮ್ಗೆ ಗೊತ್ತಲ್ವಾ, ನಮ್ ಕಮಲಿ ಓದ್ ವಯಸ್ಸಿದ್ದಾಗೆ ಸ್ಯಾನೆ ಸ್ಟ್ರಿಕ್ಟು, ಯಾರನ್ನೂ ಕಳ್ಸ್ಬೇಡ, ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳೋಗವಳೆ. ಹೋಗ್ಲಿ ಬಿಡು, ಓದಿನ ವಿಷಯ ಅಂತ ಬಂದಾಗ ಅದಕ್ಕೆ ಪ್ರಯಾರಿಟಿ ಕೊಡ್ಬೇಕು. ಆದ್ರೂ ಇಷ್ಟು ದೂರ ಬಂದು ಅವಳನ್ನ ನೋಡೋಕ್ ಆಗ್ತಿಲ್ವಲ್ಲ ಅಂತ ಸ್ವಲ್ಪ ಬೇಜಾರು ಅಷ್ಟೇ. ಯಾಕೋ ಇತ್ತೀಚೆಗೆ ಮನೆಗೆ ಬರೋದು ಕಮ್ಮಿ ಮಾಡ್ಬಿಟ್ಲು. ನಾನು ಅಲ್ಲಿಗೆ ಪದೇ ಪದೇ ಹೋಗೋದು ತಾರಾಗೂ ಇಷ್ಟ ಆಗಲ್ಲ. ಸುಮ್ನೆ ಕಮಲಿಗೂ ಇರ್ಸು ಮುರ್ಸು ಪಾಪ. ಅದಕ್ಕೆ ಕಾಲೇಜಲ್ಲಾದ್ರೂ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಟ್ಸ್ ಓಕೆ, ಅವಳು ಚೆನ್ನಾಗಿ ಓದ್ಬೇಕು ಅಷ್ಟೇ, ಓದ್ಲಿ ಬಿಡು. ನನ್ನ ಪರವಾಗಿ ಆಲ್ ದ ಬೆಸ್ಟ್ ಹೇಳ್ಬಿಡು. ಅವಕಾಶ ಆದಾಗ ಮೀಟ್ ಮಾಡ್ತೀನಿ ಅವಳನ್ನ. ಹಾ ನಿಂಗೆ, ನೀನು ಚೆನ್ನಾಗಿ ಓದ್ಬೇಕು. ಏನಿದ್ರು ಹೇಳು, ಅರ್ಥ ಆಯ್ತಾ? ನಾನು ಸ್ಟಾಫ್ ರೂಮ್ ಹತ್ರ ಇರ್ತೀನಿ. ಸರಿ ಅಜ್ಜಿ. ನಿಂಗೆ ಅಜ್ಜಿ ಮನ್ಸಿಗೆ ಬೇಸರ ಮಾಡ್ಬಿಟ್ನಲ್ಲವಿ, ಪಾಪ ಕೇಟ್ ಆಸೆಯಿಂದ ನನ್ನ ನೋಡ್ಬೇಕು ಅಂತ ಬಂದವ್ರೆ. ನಾನು ಏನ್ ಮಾಡ್ಲಿ? ಕಮ್ಲಿ ಅವ್ರು ಇನ್ನೂ ಇಲ್ಲೇ ಇರ್ತಾರಂತೆ, ಹೊಸ ಯೋಚನೆ ಮಾಡವಿ. ಕಮಲಿನ್ ಮೀಟ್ ಮಾಡಕ್ಕೆ ಆಗ್ಲಿಲ್ವಲ್ಲ. ಹೆಂಗಿದ್ದೀರಾ ಅಜ್ಜಿ? ಚೆನ್ನಾಗಿದ್ದೀನಿ ಕಂದ, ನಿನ್ನನ್ನು ನೋಡೋಣ ಅಂತಾನೆ ಬಂದೆ. ನಿಂಗೆ ಹೇಳಿದ್ಲು ನೀನು ಓದ್ಕೋತಿದ್ಯಾ ಅಂತ, ತೊಂದರೆ ಕೊಡಬಾರ್ದು ಅಂತ ವಾಪಸ್ ಬಂದ್ಬಿಟ್ಟೆ ಕಣಮ್ಮ. ಅಯ್ಯೋ ಅಜ್ಜಿ, ಅಜ್ಜಾಗ್ ತೊಂದ್ರೆ ಎಲ್ಲ ಏನಿಲ್ಲ. ನೀವ್ ಹೆಂಗಿದ್ದೀರಾ ಅಜ್ಜಿ? ಟೈಮ್ಗೆ ಊಟ ಮಾತ್ರೆ ಎಲ್ಲನೂ ತಕ್ಕತಿದ್ದೀರಾ ತಾನೆ? ಎಲ್ಲ ಮಾಡ್ತಿದ್ದೀನಮ್ಮ.
ಎಲ್ಲರೂ ಚೆನ್ನಾಗಿದ್ದಾರೆ ಕಣಮ್ಮ. ನಿನ್ ಗಂಡನ ಮನೇಲಿ ನಿನ್ಗೇನು ತೊಂದರೆ ಇಲ್ಲ ತಾನೆ? ತಾರಾ ನಿನ್ನ ಕಾಲೇಜಿಗೆ ಬರೋದಕ್ಕೆ ಅಡ್ಡಿ ಮಾಡ್ತಿಲ್ಲ ತಾನೆ? ಛೇ ಹಂಗೆಲ್ಲ ಏನೂ ಇಲ್ಲ ಅಜ್ಜಿ. ಮನ್ಯಾಗ ಎಲ್ಲನೂ ಸಣ್ಣಾಗೆ ಐತೆ. ಇವರು ಮಾವಯ್ಯ ರಚನಾ ಎಲ್ರೂ ಒತ್ತಾಸೆ ಆಗಿ ನಿಂತವ್ರ ಅಜ್ಜಿ. ಅತ್ತೆ ಮನು ಬದ್ಲಾಗವ್ರೆ. ನೀವ್ ನನ್ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ, ನಾನ್ ಚಂದಾಗೆ ಇವ್ನಿ. ಸರಿಮ್ಮ, ತುಂಬಾ ಸಂತೋಷ. ಹೌದು, ರಿಷಿ ಇಲ್ಲಮ್ಮ, ಕಾಣಿಸ್ತಾನೆ ಇಲ್ಲ. ಕಾಲೇಜಿಗೆ ಬಂದಿಲ್ವಾ ಇವತ್ತು? ಅಯ್ಯೋ ಇಲ್ಲ ಅಜ್ಜಿ, ಇವತ್ತು ಅವ್ರಿಗೆ ಬೇರೆ ಕಾಲೇಜ್ನಾಗೆ ಸೆಮಿನಾರ್ ಐತಂತೆ, ಅಲ್ಲಿಗೆ ಹೋಗೋರೆ. ಅವ್ರು ಬರೋದು ಸಂಜೆ ಆಗ್ಬೋದು. ಏನಿಸೇಸ ಅಜ್ಜಿ? ಏನಿಲ್ಲಮ್ಮ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ದೆ. ನಿಮ್ಮಿಬ್ರ ಹೆಸರಲ್ಲೂ ವಿಶೇಷವಾದ ಪೂಜೆ ಮಾಡಿಸಿ ಕುಂಕುಮಾರ್ಚನೆ ಮಾಡಿಸಿ ತಗೊಂಡ್ಬಂದಿದ್ದೀನಿ. ರವಿ, ಕಮಲಿ, ಇದು ಅಮ್ಮನವ್ರಿಗೆ ಅರ್ಚನೆ ಮಾಡಿಸಿದ ಕುಂಕುಮ. ಇದನ್ನ ತಾಳಿಗೆ ಹಚ್ಕೊಂಡು ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಖಂಡಿತ ಒಳ್ಳೇದಾಗತ್ತಮ್ಮ. ತಗೊಮ್ಮ, ಹಚ್ಕೋ. ಅದು ಅಜ್ಜಿ, ಇವರು ಇದ್ದಿದ್ರೆ ಅವ್ರ ತವನೇ ಹಚ್ಚಿಸ್ಕೋಬೋದಿತ್ತೇನೋ. ಪರವಾಗಿಲ್ಲ ಅಜ್ಜಿ, ನೀವ್ ನಂಗೆ ಕೊಡಿ, ನನ್ ಮನೆಗೆ ಹೋಗಿ ಅವ್ರು ಬಂದ್ಮ್ಯಾಕ ಅವ್ರ ತವನೇ ಹಚ್ಕೋತೀನಿ. ಅಯ್ಯೋ ನನ್ ಕಂದ, ರಿಷಿ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನಿನ್ ಮನೆಗೆ ಹೋಗಿ ಇನ್ನೊಂದ್ಸಲ ರಿಷಿ ಕೈಲಿ ಹಚ್ಚಿಸ್ಕೊಳ್ಳುವಂತೆ. ಈಗ ನನ್ ಕಣ್ಣು ಮುಂದೆ ಹಚ್ಕೋ, ನಾನು ಅದನ್ನ ನೋಡಿ ಸಂತೋಷ ಪಡ್ತೀನಿ. ಹಚ್ಕೋ. ಹಚ್ಕೋ ಕಮಲಿ. ಆಹಾ, ಕೆಸ್ರಿನ್ ಕಮಲಿ, ಅಜ್ಜಿ ಮುಂದೆ ಅದ್ ಎಷ್ಟು ನಾಟಕ ಮಾಡ್ತೀಯಲ್ಲ. ಇರು, ಇದೇ ನಿನಗ್ ಹಬ್ಬ. ಕಮಲಿ, ನಿಂಗೊಂದು ವಿಷಯ ಗೊತ್ತಾ? ನಮ್ ಕಾಲದಲ್ಲಿ ತಾಳಿನ ಗಂಡನ ಕಣ್ಗಲ್ದೆ ಬೇರೆ ಯಾರ ಕಣ್ಗೂ ತೋರಿಸ್ಬಾರ್ದು, ದೃಷ್ಟಿ ಆಗತ್ತೆ ಅನ್ನೋ ನಂಬಿಕೆ ಇತ್ತಮ್ಮ. ಈಗಿನ ಕಾಲದ ಹುಡುಗರಿಗೆ ಮಾಂಗಲ್ಯನೇ ಒಂದು ಫ್ಯಾಷನ್ ಆಗೋಗಿದೆ. ಅಂಥದ್ರಲ್ಲಿ ನೀನಿನ್ನೂ ಹಳೆ ಕಾಲದ ಪದ್ಧತಿ ಸಂಸ್ಕಾರನ ಉಳಿಸ್ಕೊಂಡಿದ್ಯಾ ಅಂತ ನೋಡೋದಕ್ಕೆ ತುಂಬಾನೇ ಸಂತೋಷ ಆಗತ್ತಮ್ಮ. ಅಜ್ಜಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ, ಒಳ್ಳೇದ. ಹೇಳು ಹೇಳು ನನ್ ಕಂದ. ತಗೋಮ್ಮ, ಈ ದೇವ್ರ ಪ್ರಸಾದ ಮನೇಲಿ ಎಲ್ಲರಿಗೂ ಕೊಡು. ತಗೋ.
ಕಮಲಿ ಇದು? ನನಗ್ ನಂಬಕ್ಕೆ ಆಗ್ತಿಲ್ಲ. ನೀನ್ ತಾಳಿ ಕಳ್ಕೊಂಡಿದ್ಯಾ ಅಂದ್ರೆ ಏನು? ಸುಮ್ಕಿರ್ತ್ಯಾ? ಯಾವ ವಿಷಯನ ನಾವ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಭಯ ಬೀಳ್ತಿದೀವೋ ಅದನ್ನ ಒಳ್ಳೆ ಜಾಬ್ಟೆ ಹೊಡೆದಂಗ್ ಹೇಳ್ತಾ ಇದೆಯಲ್ಲ. ತೆಪ್ಪಗಿರು ನಿಂಗಿ. ಐ ಆಮ್ ಓನ್ಲಿ ಟ್ರೈಂಗ್ ಟು ಹೆಲ್ಪ್ ಕಮಲಿ. ಹೆಲ್ಪ್ ಅಂತ ಎಲ್ಪು ಅವ ನೀನ್ ಸುಮ್ಕಿದ್ರೆ ಅದೇ ನಮಗ್ ಮಾಡೋ ದೊಡ್ಡ ಹೆಲ್ಪು. ದಯವಿಟ್ಟು ಹೊಸಿ ಸುಮ್ಕಿರ್ತೀರಾ? ಮೊದ್ಲೇ ನನ್ ಮನ್ಸ್ ಸರಿ ಇಲ್ಲ. ಅತ್ತೆ ಮನ್ ಮುಂದೆ ಹೆಂಗೋಗ್ ನಿಂತ್ಕೊಳ್ಳೋದು? ಅವ್ರು ಪ್ರಶ್ನೆ ಮಾಡಿದ್ರೆ ಏನ್ ಹೇಳೋದು ಅಂತ ನಾನು ಒದ್ದಾಡ್ತಿದ್ರೆ ನೀವಿಬ್ರು ನೋಡ್ರೆ ಕಿತ್ತಾಡ್ತಿದ್ದೀರಲ್ಲ. ಕಮಲಿ, ನೀನ್ ಧೈರ್ಯವಾಗಿರು. ನಿನ್ ಜೊತೆಗೆ ನಾನಿವ್ನಿ. ಸಮಸ್ಯೆ ಹೆಂಗ್ ಬಂತೋ ಹಂಗೆ ಹೋಯ್ತದೆ, ನೀನ್ ನೋಡ್ತಾ ಇರು. ಎಸ್ ಕಮಲಿ, ನಾನು ನಿನ್ ಸಪೋರ್ಟ್ ಇರ್ತೀನಿ. ಯು ಡೋಂಟ್ ವರಿ. ತಾರಾ ಆಂಟಿ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಗೊತ್ತು ಗೊತ್ತು. ನಿನ್ ಸಪೋರ್ಟ್ ಇಂದ ಉಪಕಾರಕ್ಕಿನ್ನ ತೊಂದ್ರೆನೇ ಜಾಸ್ತಿ. ದಯವಿಟ್ಟು ತೆಪ್ಪಗಿರು. ಕಮಲಿ, ಧೈರ್ಯವಾಗಿ ನಡಿ, ಏನೂ ಆಗಕ್ಕಿಲ್ಲ. ಧೈರ್ಯ ಮಾಡಿ ಒಳಿಕ್ ಹೋಗು. ಕಂಗ್ರ್ಯಾಚುಲೇಷನ್ಸ್ ವಾಣಿ, ಮಗನ್ ಮದ್ವೆ ಸೆಟ್ಲ್ ಆಯ್ತಂತೆ. ಪ್ರಿಪರೇಷನ್ಸ್ ಎಲ್ಲಿವರೆಗೂ ಬಂದಿದೆ? ಥ್ಯಾಂಕ್ ಯು ಸೋ ಮಚ್ ತಾರಾ. ನೋಡು, ರೀಸೆಂಟ್ಗೆ ಜ್ಯುವೆಲರಿ ಶಾಪ್ ಓಪನ್ ಮಾಡ್ತಾ ಇದೀವಿ. ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಕ್ಲಾಸಿ ಟ್ರೆಂಡಿ ಅಂದ್ರೆ ನೀನೇ ಅಲ್ವಾ, ಅದಕ್ಕೆ ನಿನ್ ಸಜೆಷನ್ ತಗೊಂಡೋಗೋಣ ಅಂತ ನಾವೆಲ್ಲ ಬಂದಿದೀವಿ. ತೋರ್ಸು. ಆಕ್ಚುಲಿ ಈಗ ಪರ್ಲ್ಸ್ ಮತ್ತೆ ಸ್ಟೋನ್ಸ್ ಟ್ರೆಂಡ್ ಅಲ್ಲಿ ಇರೋದು. ಏನ್ ಹೇಳ್ತೀಯಾ ಗಾಯತ್ರಿ? ರೀಸೆಂಟ್ ಆಗಿ ನಿನ್ ಮಗನ್ ಮದ್ವೆ ಮಾಡಿದ್ಯಾ, ಟ್ರೆಂಡ್ ಬಗ್ಗೆ ನೀನೇ ಹೇಳ್ಬೇಕು. ಓ ವಾವ್, ಇದು ಬ್ಯೂಟಿಫುಲ್ ಆಗಿದೆ. ಈ ಪರ್ಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ? ಎಸ್, ವಾವ್. ಬಟ್ ಇದೇನೋ ಒಂದ್ ಸ್ವಲ್ಪ ಇಲ್ಲಿ ಸರಿ ಹೋಗ್ಲಿಲ್ಲ. ಅದರ್ವೈಸ್ ಓಹೋ, ಟ್ರೆಂಡ್ ಅಂತಿದ್ದಾಗೆ ನಿಮ್ ಸೊಸೆ ಬಂದ್ಲು ನೋಡಿ. ಇದೇನ್ ತರ ವಿಲೇಜ್ ಕಾಸ್ಟ್ಯೂಮ್ ಹಾಕೊಳ್ಳೋದು ಟ್ರೆಂಡಾ? ಇರ್ಬೋದೇನೋ. ತರ ಜ್ಯುವೆಲರಿ ಡಿಸೈನ್ಸ್ ನೋಡ್ತೀವಲ್ಲ, ಅದಕ್ಕೆ ನಿಮ್ ಸೊಸೆ ಸಜೆಷನ್ ತಗೊಳಮ್ಮ. ಅವ್ರ ಹಳ್ಳಿಯಲ್ಲಿ ಅದೇನ್ ಟ್ರೆಂಡ್ ನಡೀತಿದೆಯೋ ಏನೋ. ಏನು ಜ್ಯುವೆಲ್ರಿನಾ? ವೆಡ್ಡಿಂಗ್ ಜ್ಯುವೆಲ್ರಿ ಅಲ್ವಾ? ನಾನ್ ಸಜೆಸ್ಟ್ ಮಾಡ್ಲಾ? ಶ್ಯೂರ್ ಅನಿಕಾ. ಆಂಟಿ, ತಾಳಿ ಡಿಸೈನ್ ಬಗ್ಗೆ ಏನಾದ್ರೂ ಥಿಂಕ್ ಮಾಡಿದ್ರಾ? ನಮ್ ಋಷಿ ಮದ್ವೆಯಲ್ಲಿ. ಅತ್ತಮ್ಮ, ನೀವೆಲ್ಲರೂ ಮಾತಾಡ್ತಾ ಕುಂತೀರಿ, ನಾನು ಕಾಪಿ ಮಾಡ್ಕೊಂಡ್ ಬರ್ತೀನಿ. ನಿಂಗೆ ಎನಿವೇಸ್, ಇದು ಚೆನ್ನಾಗಿದೆಯಲ್ಲ ನೋಡಿ. ಇಟ್ಸ್ ವೆರಿ ನೈಸ್. ವಾವ್, ಸೂಪರ್ ಆಗಿದೆ. ತಾರಾ ಆಂಟಿ, ನಾನ್ ಕಮಲಿಗೆ ಹೆಲ್ಪ್ ಮಾಡಕ್ ಹೋಗ್ತೀನಿ.